ನೀವು ಹೊಸ ಮನೆ ಕಟ್ತಾ ಇದ್ದೀರಾ? ಸೋಲಾರ್ ವಾಟರ್ ಹೀಟರ್ ತಗೋಬೇಕಾ ಅಥವಾ ಗ್ಲಿಸರ್ ತಗೋಬೇಕಾ? ಮನೆಗೆ ಯಾವ್ದನ್ನ ಇನ್ಸ್ಟಾಲೇಷನ್ ಮಾಡಬೇಕು? ಹಾಗಾದ್ರೆ ಸುಪೀರಿಯರ್ ಸೋಲಾರ್ಗೆ ಬನ್ನಿ. ನೀವು ಬೇರೆ ಕಡೆ ತಗೊಳ್ತಾರ ಗೀಸರ್ಗೂ ನಮ್ಮ ಸುಪೀರಿಯರ್ಗೂ ಡಿಫ್ರೆನ್ಸ್ ಏನಂತಂದ್ರೆ, ಈಗ ಕಾಮನ್ ಆಗಿ ಒಂದು ಮನೆಯಲ್ಲಿ 3 ರಿಂದ 4 ಬಾತ್ರೂಮ್ ಇದ್ದೇ ಇರುತ್ತೆ. ಒಂದು ಗೀಸರ್ ಹಾಕೋಬೇಕಂದ್ರೆ 8,000 rupees ಮಿನಿಮಮ್ ಇರುತ್ತೆ. ಒಂದು ಬಾತ್ರೂಮ್ಗೆ ಒಂದು ಗೀಸರ್ ಅಂತಂದ್ರೆ 8,000 rupees ಆಗುತ್ತೆ. ಇಂಟು 3 ಅಂದರೆ 24,000 ಆಗುತ್ತೆ. ನಿಮಗೆ ಹೆಚ್ಚು ಕಡಿಮೆ 24,000ಗೆ ನಿಮಗೆ ಸೋಲಾರ್ ಫ್ರೀ ಆಫ್ ಕಾಸ್ಟಲ್ಲೇ ಬಂದ್ಬಿಡುತ್ತೆ. ಗೀಸರ್ ಕಾಸ್ಟಲ್ಲೇ ಸೋಲಾರ್ ಬರುತ್ತೆ. ನೀವು ಗೀಸರ್ ಹಾಕ್ಸ್ಕೊಂಡ್ರೆ ಎವ್ರಿ ಮಂತ್ 1,500 ಇಂದ 2,000 rupees ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗುತ್ತೆ. ಅದು ಪ್ರತಿ ಮಂತ್ ನಿಮಗೆ ಸೇವ್ ಆಗುತ್ತೆ. ನನ್ನ ಪ್ರಕಾರ ಸೋಲಾರು ಮೊದಲಿನ ದಿನದಿಂದನೇ ಫ್ರೀ ಆಗುತ್ತೆ. ನಿಮಗೆ ಸೋಲಾರ್ ದುಡ್ಡು ನಿಮಗೆ ಗೀಸರಲ್ಲಿ ಕಾಸ್ಟ್ ಸೇವಿಂಗ್ ಅಂತ ತುಂಬ ಆಗುತ್ತೆ. ನೀವು ಇವಾಗ ಎಷ್ಟು ಲೀಟರ್ ಹಾಕ್ಕೋಬೇಕು, ನಮ್ಮ ಮನೆಗೆ ನಮ್ಮ ಜಾಗಕ್ಕೆ ಇದಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರಾ, ಅಥವಾ EMI ಏನಾದರೂ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರಾ? ಇದಕ್ಕೆಲ್ಲದಕ್ಕೂ ಆಪ್ಷನ್ ನಮ್ಮ ಹತ್ರ ಇದೆ. ಜೊತೆಗೆ ನಿಮ್ಮದು ಶೀಟ್ ಮನೆ ಆಗಿರಲಿ, ಹೆಂಚಿನ ಮನೆ ಆಗಿದ್ರೂ ಕೂಡ ನಾವು ಆ ಮಾಡೆಲ್ನೇ ನಾವು ರೆಡಿ ಮಾಡಿರೋದ್ರಿಂದ ಸೊ ನಿಮ್ಮ ಮನೆಗೆ ಅಂಥ ಮನೆಗಳಿಗೂ ಕೂಡ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ನೀವು ಅನ್ಕೋತಾ ಇರ್ಬೋದು, ಈಗ ಹಾರ್ಡ್ ವಾಟರ್ ಇದೆ ಮತ್ತು ನಮ್ಮದು ಬೋರ್ ನೀರಿದೆ, ಏನಾದರೂ ಹಾಳಾಗುತ್ತಾ ಅಂತೇಳಿ. ಈ ಸಿಸ್ಟಮ್ ಒಳಗಡೆ ಇರೋದು ಟ್ಯಾಂಕ್ ಮೆಟೀರಿಯಲ್ ಬಂದು ಗ್ಲಾಸ್ ಲೈನ್ ಟೆಕ್ನಾಲಜಿ. ಇದರಲ್ಲಿ ನಿಮ್ಮದು ಅಪ್ ಟು 4,000 PPM ಹಾರ್ಡ್ ವಾಟರ್ ಇದ್ರೂ ಕೂಡ ನಿಮಗೆ ಸ್ಕೇಲಿಂಗು ಚೋಕಿಂಗ್ ಆಗಲ್ಲ. ಜಸ್ಟ್ ನೀವು ಕೇವಲ ಮಾಡಬೇಕಾಗಿರೋದು ಇಷ್ಟೇ, 2 ವರ್ಷಕ್ಕೊಂದ್ಸಲಿ ಜನರಲ್ ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಇದ್ರ ಲೈಫು 25 ವರ್ಷ ಬರುತ್ತೆ. ಸೊ ಮೋಡ ಇದ್ದರೆ ಅಥವಾ ಮಳೆಗಾಲದಲ್ಲಿ ಬಿಸಿನೀರು ಕಾಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರಾ? ಸೊ ನಮ್ಮಲ್ಲಿ ಗೋಲ್ಡನ್ ಟ್ಯೂಬ್ ಗ್ಲಾಸ್ ಟ್ಯೂಬ್ಸ್ ಇರೋದ್ರಿಂದ ನಿಮಗೆ ಮೋಡ ಮಳೆ ಇದ್ರೂ ಕೂಡ ಬಿಸಿ ನೀರು ಬರುತ್ತೆ. ಎಲ್ಲ ಓಕೆ, ನಾವು ಇವಾಗ ಒಂದೇ ಸಲ ಅಮೌಂಟ್ ಕಟ್ಟಬೇಕಾ, EMI ಸಿಗುತ್ತಾ, ಇನ್ಸ್ಟಾಲ್ಮೆಂಟ್ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರಾ? ಸೊ 100% ಸಿಗುತ್ತೆ. ನಿಮ್ಮಲ್ಲಿ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಚೆಕ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಸೇಮ್ ಡೇ ನಿಮಗೆ EMI ಮಾಡಿ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಸೊ ನೀವೇನಾದರೂ ಸೋಲಾರ್ ಹಾಕ್ಸ್ಬೇಕು ಆದರೆ ನಮ್ಮ ಮನೆಯಲ್ಲಿ ಹಳೆ ಸೋಲಾರ್ ಇದೆ, ಅದನ್ನು ಎಕ್ಸ್ಚೇಂಜ್ ಮಾಡಬೇಕಾ, ರಿಪೇರಿ ಮಾಡಬೇಕಾ, ಸರ್ವಿಸ್ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ರಾ? ನಮ್ಮಲ್ಲಿ ನಿಮ್ಮ ಹಳೆ ಸೋಲಾರು ಯಾವುದೇ ಕಂಡೀಷನ್ ಎನಿ ಮಾಡಲು ಇದ್ರೂ ಕೂಡ ನಾವು ಅದನ್ನು ರಿಪೇರಿನೂ ಮಾಡ್ತೀವಿ, ಎಕ್ಸ್ಚೇಂಜು ಮಾಡ್ತೀವಿ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ಗೆ ಶಿಫ್ಟಿಂಗ್ ಕೂಡ ಮಾಡಿಕೊಡ್ತೀವಿ. ಜೊತೆಗೆ ನೀವೇನಾದರೂ ಎಕ್ಸ್ಚೇಂಜ್ ತೊಗೊಂಡ್ರೆ ಅದಕ್ಕೆ EMI ಆಪ್ಷನ್ಸ್ ಕೂಡ ಕೊಟ್ಟು ಸೇಮ್ ಡೇನೇ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಸೊ ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಮ ಮನೇಲಿ ಏನಾದರೂ ಸೋಲಾರ್ ವಾಟರ್ ಹೀಟರ್ ಇದ್ರೆ ಅದರಲ್ಲೂ ಕೂಡ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ, ಸಮಸ್ಯೆ ಬರ್ನಿಲ್ಲ ಅಂದ್ರೂ ಕೂಡ ಚೆಕ್ ಮಾಡಿಸ್ಕೊಳ್ಳೋಕ್ಕಾದ್ರೂ ಕೂಡ ಈ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಒಮ್ಮೆ ಚೆಕ್ ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸೋಲಾರ್ ವಾಟರ್ ಹೀಟರು ಯಾವ ಕಂಡೀಷನಲ್ಲಿ ಇದೆ ಅಂತ ಹೇಳಿ.